கர்ச்சமண்ட வார்த்தையெல்லாம் வருஷம் இருந்த பாரதம் இருந்த நವಂಬರ್ 22 ಮೂವಿ ಪಾರಿಂಗ್ ಥಿಯೇಟರ್ ಇರುತ್ತೆ ಪಾರಿಂಗ್. ಫಸ್ಟ್ ಡೇ ನಾನು ಒಬ್ಬ ನಿರ್ದೇಶಕನಾಗಿ ಬಂದು ಕತೆ ಹೇಳೋದು ಎರಡು ಐ ಆಮ್ ಆಂಕರ್ ಆಲ್ಸೋ ಡೈರೆಕ್ಟರ್ ಆಲ್ಸೋ ಅನ್ನೋ ಎರಡು ಇದೆ. ಏನಿರಲಿಲ್ಲ, ನಿನ್ ಮೇಲೆ ಡೌಟ್ ಇದ್ರೆ ನಾವು ಅಲ್ಲಿ ಆಫೀಸರು ಕರೆಸ್ತಾನೆ ಇರಲಿಲ್ಲ, ಅದ್ರ ಬಗ್ಗೆ ನೀನು ಹೆದರ್ಬೇಡ. ಡೌಟ್ ಇದ್ದಿದ್ರೆ ಕೈ ಹಾಕ್ಬಾರ್ದು, ಸಾರಿ. ಸೊ ಈಗ ನಿಮ್ಮ ಪ್ರಕಾರ ಪ್ರಮೋಷನ್ ಇಸ್ ಇಂಪಾರ್ಟೆಂಟಾ ಎಮೋಷನ್ ಇಸ್ ಇಂಪಾರ್ಟೆಂಟಾ? ಎಮೋಷನ್. ಪ್ರಮೋಷನ್ ಎಮೋಷನ್. ಪ್ರಮೋಷನ್. ಎಮೋಷನ್. ಪ್ರಮೋಷನ್. ನಾನೇ ಎದ್ದೋಗ್ಬಿಡ್ತೀನಿ ಒಬ್ಬ. ಅಂದ್ರೆ ಕತೆಲ್ ಟೆಂಪ್ಟೇಷನ್ ಇನ್ ದ ಸೆನ್ಸ್ ಏನು ಅಂತಂದ್ರೆ ಮಾಡಬೇಕು. ಒಂದೊಂದಲ್ಲ ಅಣ್ಣ, ಒಂದೊಂದೊಂದು ಅಣಿಮುತ್ತಿ ಅಣ್ಣ. ಡೈರೆಕ್ಟರ್ ನಿನ್ನಿಂದ ಹಿಡ್ದು ನಿನ್ನ ಅಸ್ಟೆಂಟ್ ಪ್ರಜ್ವಲ್, ಮನೆಯಲ್ಲಿ ಮಗು ಇದೆ, ಈ ಟೈಮಲ್ಲಿ ಪ್ರಮೋಷನ್ ಬೇಕಾ ಅದು ಇದು ಅಂತ ನಿಮಗೊಂದು ಹರ್ಟ್ ಆಗುತ್ತಾ ಅಥವಾ ಅದನ್ನು ಫನ್ ಆಗಿ ತಗೊಂತೀರಾ? ಯಾವ ಥರ ತಗೊಂತೀರಾ? ಸೊ ಅನೀಶ್ ಅವ್ರು ನೈಟ್ ಟೈಮ್ ನಿದ್ದೆ ಮಾಡಲ್ಲ, ಜೊತೆಲಿವ್ರಿಗೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ಮುಂದೆ ಬರೋರಿಗೆ ಚೆನ್ನಾಗಿ ನಿದ್ದೆ ಸಿಗಲಿ ಅಂತ ದೇವ್ರಲ್ಲಿ ಪ್ರಾರ್ಥಿಸ್ಕೊತೀನಿ. ಸೊ ಇದನ್ನು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಯಾರ್ಯಾರು ಮಾಡ್ಬೋದು ಅಂತ ಒಂದು ಸೆಗ್ಮೆಂಟ್ ಇದು. ಫಸ್ಟ್ ಬಂದು ನಾನು ಎಲ್ಲೋ ನೋಡಿರೋದು ಕದ್ದಿರೋದು, ನಂಗೂ ಗೊತ್ತಿಲ್ಲ. ಅದಾದ್ಮೇಲೆ ಸ್ಪೋರ್ಟಿವ್ನೆಸ್ ಬಿಡಲ್ಲ, ಬಿಕಾಸ್ ಐ ಆಮ್ ಅ ಸ್ಪೋರ್ಟ್ಸ್ ಮ್ಯಾನ್. ಸ್ಪೋರ್ಟ್ಸ್ ಮ್ಯಾನ್? ಏನ್ ಸ್ಪೋರ್ಟ್ಸ್ ಅಪ್ಪ? ಐ ಪ್ಲೇ ಆನ್ಲೈನ್ ಗೇಮ್ಸ್. ಸುಮ್ಮನೆ ತಮಾಷೆಗೆ ಹೇಳೋದಪ್ಪ, ಆಡಲ್ಲ ನಾನು. ಅಯ್ಯಯ್ಯೋ ಹಾಕೊಂಡ್ರು ನಿಜವಾಗ್ಲು. ಅಯ್ಯಯ್ಯೋ ನಿಮ್ ಕಮೆಂಟ್ಸ್ ನೋಡಿಲ್ವಾ? ನಿಜವಾಗ್ಲು ಎಂಟು ದಿನ ಶೂಟಿಂಗ್ ದಿನ ಅನೀಶ್ ಅವ್ರ ಹತ್ರ ಕೊನೆ ದಿನ ಅಂದ್ರೆ ಆಂಕರಿಂಗ್ ಸ್ಟೈಲ್ ಎಂಟು ದಿನ ಪ್ಲೀಸ್. ಕೊನೆ ದಿನ ಅನೀಶ್ ಅವರು ಶೂಟಿಂಗ್ ಸ್ಪಾಟ್ ಅಲ್ಲಿ ಹತ್ರ ಏನಕ್ಕೆ ಅಂತ ಕೇಳ್ಬೋದ? ನಾವೇ ಮಕ್ಕಳಾಗಿದ್ದಾಗ ಮಕ್ಳು ಮಾಡೋ ಪ್ರಯತ್ನಕ್ಕೆ ಹೋಗ್ಬಾರ್ದು ಆಕ್ಚುಲಿ. ಸೊ ಏನಂತಂದ್ರೆ ಹಿಂದೆ ಎಲ್ಲ ಬರ್ತಾ ಇತ್ತು ಪ್ರೇಕ್ಷಕರ ಒತ್ತಾಯದ ಮೇಲೆಗೆ ಅಂತ. ಇತ್ತೀಚೆಗೆ ಹೆಂಗಾಗಿದೆ, ಪ್ರೇಕ್ಷಕರಿಗೆ ಒತ್ತಾಯ ಮಾಡೋ ಥರ ಆಗೋಗಿದೆ. ಲೈಫಲ್ಲಿ ನಾನು ಮಾಡಿರೋ ಫಸ್ಟ್ ತಪ್ಪು ಅಂದ್ರೆ ಇಲ್ಲಿ ಆ್ಯಂಕರಿಂಗ್ ಮಾಡ್ತೀನಿ ಅಂತ ತಪ್ಪು ಬಂದಿತ್ತು. ಅದಕ್ಕೆ ಬರ್ದಿರೋ ಕೆಲಸ ಲೈಫಲ್ಲಿ ಯಾವತ್ತೂ ಮಾಡಬಾರ್ದು ಸ್ನೇಹಿತರೆ. ಇದೊಂದು ಎಲ್ರಿಗೂ ನೀತಿ ಪಾಠ ಆಗಲಿ ಅಂತ ನಾನು ಕೂತಿದ್ದೀನಿ. ಬರೋ ಕೆಲಸನೇ ಮಾಡಿ, ಬರ್ದಿರೋ ಕೆಲಸಕ್ಕೆ ಬಂದು ಹಿಂಗೆ ಸಿಗಾಕೊಂಡ್ಬಿಟ್ರಿ. ಹಾಯ್ ಹಲೋ ನಮಸ್ಕಾರ, ನಾನು ಪ್ರಶಾಂತ್ ಚಿಕ್ಕಟ್ಟಿ. ವೆಲ್ಕಮ್ ಟು ಸೌತ್ ಟಾಕೀಸ್. ಇದೇ 22ನೇ ತಾರೀಕು ಆರಾಮ್ ಅರವಿಂದ್ ಸ್ವಾಮಿ ರಿಲೀಸ್ ಆಗ್ತಿದೆ. ಆ ಟೀಮ್ನ ಮಾತಾಡ್ಸೋಣ ಅಂತ ಬಂದಿದ್ದೆ. ಆದರೆ ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೆ ಕೆಲವೊಂದಿಷ್ಟು ಅವ್ರ ಹೀರೋ ಹೀರೋಯಿನ್ಗೆ ಕೆಲವೊಂದಿಷ್ಟು ಕ್ವಶನ್ಸ್ ಇದ್ದಾವಂತೆ. ಸೊ ನಾನು ಮಾಡೋಕ್ಕಿಂತ ಇಂಟರ್ವ್ಯೂನ ನಮ್ಮ ಡೈರೆಕ್ಟರ್ ಸಾಹೇಬ್ರನ್ನೇ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಅವರೇ ಇನ್ನು ಮುಂದೆ ಇಂಟರ್ವ್ಯೂನ ಕ್ಯಾರಿ ಮಾಡ್ತಾರೆ. ಅಭಿಷೇಕ್ ಬರ್ತಾನಂತೆ. ಹಾಯ್ ಹಲೋ ಕರ್ನಾಟಕ, ನಮಸ್ಕಾರ. ಹಿಂಗ ಅವಮಾನ ಮಾಡೋರು ಯಾರು ಬದುಕ್ತಾರೆ? ಕೂತ್ಕೊಳ್ಳಿ. ಸೊ ನಮಸ್ತೆ ಕರ್ನಾಟಕ. ನಾನು ಫಸ್ಟ್ ಟೈಮ್ ಆಲ್ ಓವರ್ ಕರ್ನಾಟಕ ಒಂದು ಆಂಕರ್ ಕರ್ನಾಟಕ ಈ ಶೋ ಸೂಪರ್ ಅಣ್ಣ. ಸೊ ಆಲ್ ಓವರ್ ಕರ್ನಾಟಕ ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಸೊ ಅದು ವಿತೌಟ್ ಪೇಮೆಂಟ್ ಅನ್ನೋದಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಶ್ನೆಗಳನ್ನ ಶುರು ಮಾಡೋಣ. ಇದು ಇಡೀ ವರ್ಲ್ಡಲ್ಲೇ ಫಸ್ಟ್ ಇಂಟರ್ವ್ಯೂ ಅನ್ಸುತ್ತೆ ಒಬ್ಬ ಆ್ಯಂಕರ್ನ ಸೀರಿಯಸ್ ಆಗಿ ತಗೊಂಡು ಆ್ಯಕ್ಟರ್ಗಳು ಇಷ್ಟು ಇದಕ್ಕೆ ಕೂತಿರೋದು. ಸೊ ಅದ್ರ ಬಗ್ಗೆ ದುಃಖ ಇದೆ. ಸೊ ಕ್ವಶನ್ ಕೇಳೋಣ. ಸರಿ, ಆ್ಯಕ್ಚುಲಿ ಈ ಗಂಟೆ ಪ್ರೋಗ್ರಾಮ್ ಎಷ್ಟು ಗಂಟೆಗೆ ಬರುತ್ತೆ? 8 ಗಂಟೆ. ಆ್ಯಕ್ಚುಲಿ ರಿಲೀಸ್ ದಿನಾಂಕ ಯಾವುದು ಆರಾಮ್ ಅರವಿಂದ್ ಸ್ವಾಮಿದು? ನವಂಬರ್ 22. ಒಳ್ಳೆ ಉತ್ತರ ಮೇಡಮ್. ರಿಲೀಸ್ ಯಾವಾಗ ಇದೆ ಆರಾಮ್ ಅರವಿಂದ್ ಸ್ವಾಮಿದು? 22 ನವಂಬರ್. ಓಕೆ. ಅಂದರೆ ಇದೊಂದು ಒಳ್ಳೆ ಒಂದು ಜರ್ನಿ ಇದೆ ಆ್ಯಕ್ಚುಲಿ. ಅಂದರೆ ಆಲ್ ಓವರ್ ಸಿನಿಮಾ ಒಂದು ಒಳ್ಳೆ ಜರ್ನಿ ಮಾಡಿದ್ದೀವಿ. ಸೊ ಫಸ್ಟ್ ಡೇ ನಾನು ಒಬ್ಬ ನಿರ್ದೇಶಕನಾಗಿ ಬಂದು ಕತೆ ಹೇಳೋದು ಎರಡು ಐ ಆಮ್ ಆಂಕರ್ ಆಲ್ಸೋ ಡೈರೆಕ್ಟರ್ ಆಲ್ಸೋ ಅನ್ನೋ ಎರಡು ಇದೆ. ಸೊ ಎರಡಕ್ಕೂ ಆನ್ಸರ್ ಮಾಡಿ. ಸೊ ಫಸ್ಟ್ ಟೈಮ್ ನಾನು ನಿಮಗೆ ಗೆಲ್ಲಿ. ಸೊ ನಾನು ಆ್ಯಕ್ಚುಲಿ ಏನು ಅಂತಂದ್ರೆ ನಾನು ನಿಜವಾಗ್ಲೂ ಡೈರೆಕ್ಷನ್ ಬಿಟ್ಟು ಇಷ್ಟೊತ್ತು ಆ್ಯಂಕರ್ ಆಗಿ ಟ್ರೈ ಮಾಡಿದರೆ ಇಷ್ಟೊತ್ತಿಗೆ ಆಲ್ರೆಡಿ ನಾನು ನಂಬರ್ 1 ಇರ್ತಾ ಇದ್ದೇನೆ. ಅದನ್ನ ನಾವು ಫಸ್ಟ್ ಡೇನೇ ಹೇಳಿದ್ರೆ ನನಗೆ, ನಾನು ನಿನಗೆ ಹೇಳಿಲ್ಲ ಫೀಲ್ ಆಗ್ತೀಯ ಅಂತ. ಅಯ್ಯೋ ಒಂದೊಂದಲ್ಲ ಹೀರೋಯಿನ್ ಟಾರ್ಚರ್ ಒಂದೊಂದಲ್ಲ. ಸೊ ಈಗ ಸೀರಿಯಸ್ ಆಗಿ ಪ್ರಶ್ನೆಗಳು ಕೇಳೋ ಸಮಯ. ಸೊ ಫಸ್ಟ್ ಡೇ ನಾನು ಬಂದು ಕತೆ ಹೇಳಿದಾಗ ಮೊದಲೇ ಮೇಡಮ್ ಅವರೇ ನಿಮ್ಗೆ ಏನು ಅನ್ನಿಸ್ತು? ಖುಷಿ ಆಯಿತು. ನಿಮ್ಗೇನು ಅನ್ನಿಸ್ತು?
ತುಂಬಾ ಖುಷಿ ಆಯ್ತಾ? ಏನಿಲ್ಲ, ಚೆನ್ನಾಗಿರೋದು ಹೇಳೋ ತಂದೆ ಅಂತ ವೈಟ್ ಮಾಡ್ತಿದ್ದೆ. ಓ ವಿಷಯ ಏನು ಅಂತಂದ್ರೆ ಇಲ್ಲ ಕಟ್ಟೆ ಆಗೋದಿಲ್ಲ, ಎಲ್ಲ ಲೈವ್ ಆಗಿ ಹಂಗೆ ಹೋಗ್ಬೇಕಿದು. ಸೊ ಇವಾಗ ನಿಮ್ಗೆ ಏನು ಹೇಳಿದೆ, ನಿಮ್ಗೆ ಖುಷಿ ಆಯ್ತು, ನಿಮಗೂ ಖುಷಿ ಆಯ್ತು. ನಾವು ಖುಷಿ ಆಯ್ತು ಅಂತ ಹೇಳಲೇ ಇಲ್ಲ ತಂದೆ. ಹೇಳಲಿಲ್ವಾ? ಇಲ್ಲ, ಹೇಳು. ಖುಷಿ ಆಯ್ತು ಅಂತ ನಾನೇ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಎರಡನೇ ಕ್ವಶನ್ ಬಂದು ಏನು ಅಂತಂದ್ರೆ, ಫಸ್ಟ್ ಡೇ ಶೂಟಿಂಗ್ಗೆ ನಾವೆಲ್ಲರೂ ಸೇರಿದ್ವಿ. ಆ್ಯಂಡ್ ಅಗೈನ್ ನಿಮಗೆ ನನ್ನ ಮೇಲೆ ಡೌಟ್ ಇರುತ್ತೆ, ನಿಮ್ಗೆ ಎಲ್ರಿಗೂ ಒಬ್ಬರ ಮೇಲೆ ಒಬ್ಬರು ಡೌಟ್ ಇರುತ್ತೆ, ಅಂದರೆ ಯಾವ ಥರ ಆಗುತ್ತೆ ಶೂಟಿಂಗು ಅಂತ. ಪ್ರೊಡ್ಯೂಸರ್ಗೂ ಡೈರೆಕ್ಟರ್ ಮೇಲೆ ಡೌಟು ಇರುತ್ತೆ. ಸೊ ನಿಮಗೆ ಇಲ್ಲ, ನಮ್ಮ ಪ್ರೊಡಕ್ಷನ್ ಮೇಲೆ ನಮ್ಗೆ ನಂಬಿಕೆ ಜಾಸ್ತಿ, ಡೌಟ್ ಏನಿರಲಿಲ್ಲ. ನಿನ್ನ ಮೇಲೆ ಡೌಟ್ ಇದ್ರೆ ನಾವು ಅಲ್ಲಿ ಆಫೀಸರು ಕರೆಸ್ತಾನೆ ಇರಲಿಲ್ಲ, ಅದ್ರ ಬಗ್ಗೆ ನೀನು ಹೆದರ್ಬೇಡ. ಡೌಟ್ ಇದ್ದಿದ್ರೆ ಕರಿತಾನೆ. ಕೈ ಹಾಕ್ಬಾರ್ದು, ಸಾರಿ. ನಿನ್ ಮೇಲೆ ಡೌಟ್ ಏನಿರ್ಲಿಲ್ಲಪ್ಪ. ಓಕೆ, ಮಿಲನ್ ಅವ್ರಿಗಿತ್ತೇನಪ್ಪ, ಒಂದು ಫೋನ್ ಮಾಡಿದ್ರು ಮೇಡಮ್. ಈಗ ಓಕೆ, ನಾನು ಫೋನ್ ಮಾಡಿದ್ರು ಕತೆ ಹೇಳಿದ್ಮೇಲೆ ಹೆಂಗೆ ಅಂತ. ಅಂದರೆ ಯೂಶಲಿ ಒಂದು ಗಾದೆ ಮಾತಿದೆ, ಇಂಗ್ಲೀಷಲ್ಲಿದೆ, ಡೋಂಟ್ ಜಡ್ಜ್. ಇನ್ನು ನಾನೆಲ್ಲ ಹೇಳೋ ಮುಂಚೆ ಅದು ಯಾಕೆಂದ್ರೆ ನಾನು ಆಕ್ಸ್ಫರ್ಡಲ್ಲಿ ಓದಿರೋದ್ರಿಂದ ಒಂದು ಸ್ವಲ್ಪ ಅದು ಫ್ಲೂಯೆಂಟ್ ಇರುತ್ತೆ, ನಿಮ್ಗೆ ಅರ್ಥ ಆಗೋದು ಕಷ್ಟ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಅಂದಂಗೆ ಏನಂತಂದ್ರೆ ಯೂಶಲಿ ನನ್ನ ಕತೆ ಹೇಳಿದಾಗ ಪೀಪಲ್ ವಿಲ್ ಜಡ್ಜ್ ಇಷ್ಟೇ ಅಂತ ಜಡ್ಜ್ ಮಾಡ್ಬಿಡ್ತಾರಲ್ವ. ಸೊ ಆ ಥರ ಜಡ್ಜ್ ಮಾಡಿದ್ರ ನೀವು? ಜಡ್ಜ್ ಮಾಡಿಲ್ಲ. ಸೊ ಅದಕ್ಕೆ ನಿಮಗೆ ದೇವ್ರು ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಗೆಲುವು ಕೊಟ್ಟಿದ್ದಾರೆ. ಓಕೆ, ನೀವು ನನ್ನ ಜಡ್ಜ್ ಮಾಡಿದ್ರಾ? ಇಲ್ಲಪ್ಪ, ನಾನು ಯಾರನ್ನೂ ಜಡ್ಜ್ ಮಾಡಲ್ಲ. ಸೊ ಅದಕ್ಕೆ ನಿಮಗೆ ನಿಜವಾಗ್ಲೂ ದೇವ್ರು ಒಳ್ಳೆ ಮನ್ಸು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಒಂದು ಗರ್ಲ್ ಫ್ರೆಂಡು ಕೊಡ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ಅಲ್ಲಿಗೆಲ್ಲಿಗೋ ಇದೇನಂತಂದ್ರೆ ಏನಂತಂದ್ರೆ ಇದು ನಾನ್ ಸ್ಕ್ರೀನ್, ಇದು ಏನಂದ್ರೆ ಆ ಥರ ಹೋಗುತ್ತೆ, ಬಟ್ ಬರುತ್ತೆ ವಾಪಸ್. ಅರವಿಂದ್ ಸ್ವಾಮಿಗೆ ಬಂದೇ ಬರುತ್ತೆ. ಸೊ ಏನಂತಂದ್ರೆ ನಿಮ್ಮ ಒಂದು ಇವಾಗ ಏನು ಅಂತಂದರೆ, ಇವಾಗ ಆಲ್ಮೋಸ್ಟ್ ಇವಾಗ ನಾವು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಪ್ರಮೋಷನ್ ಕೂಡ ಮಾಡ್ತಾ ಇದ್ದೀವಿ. ಸೊ ಈಗ ನಿಮ್ಮ ಪ್ರಕಾರ ಪ್ರಮೋಷನ್ ಈಸ್ ಇಂಪಾರ್ಟೆಂಟಾ, ಎಮೋಷನ್ ಈಸ್ ಇಂಪಾರ್ಟೆಂಟಾ? ಎಮೋಷನ್. ಪ್ರಮೋಷನ್. ಎಮೋಷನ್. ಪ್ರಮೋಷನ್. ಎಮೋಷನ್. ಪ್ರಮೋಷನ್. ನಾನೇ ಎದ್ದೋಗ್ಬಿಡ್ತೀನಿ ಒಬ್ಬರು. ಸೊ ಏನಂತಂದರೆ, ಓಕೆ, ಏನಕ್ಕೆ ಎಮೋಷನ್ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ? ಒಂದು ಸಿನಿಮಾ ನೋಡೋಕೆ ಒಂದು ಎಮೋಷನ್ ಇರಬೇಕು, ಸಿನಿಮಾದಲ್ಲಿ ಒಂದು ಎಮೋಷನ್ ಇರಬೇಕು. ಓಕೆ, ನಿಮಗೆ? ಸಿನಿಮಾ ಥಿಯೇಟ್ರ್ ಎಮೋಷನ್ ಎಂಜಾಯ್ ಮಾಡೋದಕ್ಕೆ ಪ್ರಮೋಷನ್ ಬೇಕು ಅಂತೀನಿ. ಓಕೆ, ಅಷ್ಟೇ. ಓಕೆ, ಸಿನಿಮಾದಲ್ಲಿ ನಿನಗೆ ಆ್ಯಂಕರ್ ಯಾವುದಕ್ಕೂ ಆನ್ಸರ್ ಮಾಡಲ್ಲ. ನಾನು ಪ್ರಶ್ನೆ ಅಷ್ಟೇ ಕೇಳೋದು. ಟೆಂಪ್ಟೇಷನ್ ಇಸ್ ಇಂಪಾರ್ಟೆಂಟಾ, ಕ್ರಿಯೇಷನ್ ಇಸ್ ಇಂಪಾರ್ಟೆಂಟಾ? ಟೆಂಪ್ಟೇಷನ್ ಎಲ್ಲಿಗೆ ಬಂತು? ಹೌದು, ಎಲ್ಲೆಲ್ಲೋ ಹೋಗಿ ಬರುತ್ತಲ್ಲ. ಹೌದು, ಇದು ಬರುತ್ತೆ, ಇದು ಎಲ್ಲೆಲ್ಲೋ ಹೋಗುತ್ತೆ. ಕಥೆಯಲ್ಲಿ ಎಲ್ಲೆಲ್ಲೋ ಹೋಗಿದೆ ಅಲ್ಲ. ಆರಾಮ್ ಅರವಿಂದ್ ಸ್ವಾಮಿ ಕಥೆಯಲ್ಲಿ ಅಂದ್ರೆ ಎಲ್ಲ ಕಥೆಗಳಲ್ಲೂ ಟೆಂಪ್ಟೇಷನ್ ಇದು ಇಂಪಾರ್ಟೆಂಟ್ ಆಗತ್ತಾ? ಟೆಂಪ್ಟೇಷನ್ ಅಂದ್ರೆ ಕಥೆಯಲ್ಲಿ ಟೆಂಪ್ಟೇಷನ್ ಇನ್ ದ ಸೆನ್ಸ್ ಏನು ಅಂತಂದ್ರೆ ಮಾಡಬೇಕು. ಅಪ್ಪ ಅಂದ್ರೆ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಫೈನ್. ಸೊ ನೆಕ್ಸ್ಟ್ ಯಾರು ಈ ಸೀಟಲ್ಲಿ ಇನ್ನು ಲೈಫಲ್ಲಿ ಬಿಡಲ್ಲ ಇಂಥ ಒಬ್ಬ ಹೀರೋಯಿನ್ ಹಾಕೊಂಡ್ಬಿಟ್ಟು. ಸರಿ ಇಲ್ಲ, ಕ್ವಶನ್ ಬರ್ಸ್ಟ್. ಏನ್ ಟೆಂಪ್ಟೇಷನ್ ಇಷ್ಟನಾ, ಕ್ರಿಯೇಷನ್? ಟೆಂಪ್ಟೇಷನ್ ಇನ್ ದ ಸೆನ್ಸ್ ಅಂದ್ರೆ ಒಂದು ಸ್ಟೋರಿ. ಇವಾಗ ಆರಾಮ್ ಅರವಿಂದ್ ಸ್ವಾಮಿ ಒಂದು ನನಗೆ ಯಾವ ಸ್ಟೋರಿ ಕೇಳಿ ಟೆಂಪ್ಟ್ ಆಗ್ಲಿಲ್ಲಪ್ಪ. ನಾನು ಹೆಂಗೆ ಟೆಂಪ್ಟ್ ಆಗ್ತೀನಿ? ಕ್ರಿಯೇಷನ್. ಕ್ರಿಯೇಷನ್ ಅಂದ್ರೆ ಡೈರೆಕ್ಟರ್ ಅಲ್ವಾ? ಅದೇ ಹೇಳಿದ್ದು ಕ್ರಿಯೇಟಿವ್. ಯು ಹರ್ಡ್ ಎನಿ ಸಬ್ಜೆಕ್ಟ್? ಓಕೆ, ಇಟ್ಸ್ ಲೈಕ್ ಅಂದ್ರೆ ಇದು ಅಂದ್ರೆ ನಾನು ತುಂಬಾ ಆಧ್ಯಾತ್ಮಿಕವಾಗಲ್ಲ. ಇದು ನಮ್ಮ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೀರಿದಂತ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್. ಎಸ್. ಸೊ ಇವಾಗ ಟೈಟ್ಲು ಬಂದು ಆರಾಮ್ ಅರವಿಂದ್ ಸ್ವಾಮಿ. ಸೊ ತಿರುಪತಿಲಿರೋದು ವೆಂಕಟರಮಣ ಸ್ವಾಮಿ. ಹೈಪೋಥೆಟಿಕಲ್ ಕ್ವಶನ್ ಇದು. ಇಬ್ಬರಲ್ಲಿ ನೀವು ಒಬ್ಬರೇ ಗುರು, ಅವನೇ ಮುಖ್ಯ ಅಂದ್ರೆ ಯಾರು ಮುಖ್ಯ ಅಂತೀರಾ? ತಿರುಪತಿ ವೆಂಕಟರಮಣ ಸ್ವಾಮಿ. ಅಂದರೆ ನಿಮಗೆ ಸಿನಿಮಾ ಅಂದರೆ ಸೆಕೆಂಡ್ ಸ್ಟೇಜಲ್ಲಿದೆ. ಇವಾಗ ದೇವರೇ ಫಸ್ಟು. ದೇವ್ರ ಕೈ ಹಿಡಿದ್ರೆ ಸಿನಿಮಾ. ಗುಡ್ ಕ್ವಶನ್. ಇದೇ ನಾನು ಆನ್ಸರ್ ತೆಗಿಸ್ಬೇಕು ಅಂತಿತ್ತು, ಬಂದಿದೆ. ದೇವ್ರು ದೊಡ್ಡವನು, ದೇವ್ರು 22 ಕಾಪಾಡ್ತಾನೆ, ನವಂಬರ್ 22ಕ್ಕೆ. ನಿನಗೆ ಹೈಪೋಥೆಟಿಕಲ್ ಕ್ವಶನ್. ಇಬ್ಬರು ಪ್ರೊಡ್ಯೂಸರ್ ಇದೆ. ಓಕೆ, ಪ್ರಶಾಂತ್ ಅವ್ರ ಇಷ್ಟನಾ, ಶ್ರೀಕಾಂತ್ ಅವ್ರ ಇಷ್ಟನಾ? ಒಬ್ಬರೇ ಚೂಸ್ ಮಾಡ್ಬೇಕು. ಇವಾಗ ನನಗೆ ಒಬ್ಬರೇ ಚೂಸ್ ಮಾಡ್ಬೇಕು. ಕ್ವಶನ್ ಎ ಬಿ ಈಗ ಹೂ ಏನು ಇಲ್ಲ, ಒಂದೇ ಹೆಸರು. ಇವಾಗ ಏನು ಅಂತಂದ್ರೆ, ನನಗೆ ಚಾನಲ್ ಅವ್ರು ಸಂಬಳ ಕೊಟ್ಟು ಕೂರಿಸಿರೋದು ಪ್ರಶ್ನೆ ಕೇಳು ಅಂತ, ಆನ್ಸರ್ ಮಾಡು. ಸಂಬಳ ಇಲ್ಲ ಅಂತ ಹೇಳ್ದಲ್ಲಪ್ಪ ಸ್ಟಾರ್ಟಿಂಗ್. ದುಡ್ಡೇ ಇಲ್ಲ ಅಂತ ಈಗಷ್ಟೇ ಇಲ್ಲಿ ನಮ್ಮದು ಒಂದು ಬ್ಲೂಟೂತ್ ಇದೆ, ಟಾಕ್ ಬ್ಯಾಕ್ ಅಲ್ಲಿ. ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ, ನಿಮ್ಮ ಮಾತು ಇಷ್ಟ ಆಗಿದೆ, ಯುವರ್ ಅಪಾಯಿಂಟೆಡ್ ಅಂಡ್ ಮಂತ್ಲಿ ಸ್ಯಾಲರಿ ಕೂಡ ಫಿಕ್ಸ್ ಆಗಿದೆ, ಆನ್ ಸ್ಪಾಟ್ ಅಲ್ಲಿ ಫಿಕ್ಸ್ ಆಗಿದೆ. ಸೊ ಓಕೆ, ಯೂಶಲಿ ಏನು ಅಂತಂದ್ರೆ ಹೈಪೋಥೆಟಿಕಲ್ ಕ್ವಶನ್ ಆನ್ಸರ್ ಮಾಡಿಲ್ಲ ಚಿನ್ನ. ನಂಗೆ ಪ್ರೊಡ್ಯೂಸರ್ಗಳೇ ಇಷ್ಟ ಇಲ್ಲ. ಇಬ್ರು ಇಷ್ಟ ಇಲ್ಲ. ನಾನೇನು ಇಷ್ಟ ಇಲ್ಲ, ಇಬ್ರು ಇಷ್ಟ ಇಲ್ಲ ನನಗೆ. ಐ ಡೋಂಟ್ ಲೈಕ್ ಪ್ರೊಡ್ಯೂಸರ್ಸ್.
ಸೊ ನೆಕ್ಸ್ಟ್ ಕ್ವಶನ್ ಇಸ್ ಲೈಕ್ ಏನಂತಂದರೆ, ಈಗ ಯಾಕೆ ನವಂಬರ್ 22 ರಿಲೀಸ್ ಮಾಡಬೇಕು ಅಂತ ಟೀಮ್ ಡಿಸೈಡ್ ಮಾಡ್ತು? 28ಗೆ ಅಭಿಷೇಕ್ ಮದುವೆ ಇತ್ತು, ಪ್ರೆಷರ್ ಇತ್ತು ನಮಗೆ. ಸೊ ಆ ವಿಂಡೋ ಒಂದು ಗರ್ಲ್ ಫ್ರೆಂಡ್ ಪ್ರಾಮಿಸ್ ಮಾಡಿದ ಅರವಿಂದ್ ಸ್ವಾಮಿ ರಿಲೀಸ್ ಮಾಡಿ ಇಟ್ಟು ಮಾಡಿ ಮದುವೆ ಆಗ್ತೀನಿ ಅಂತ, ಅದಕ್ಕೋಸ್ಕರ. ಅಲ್ಲ 22ಕ್ಕೆ ಅಂದರೆ ಏನಾದರೂ ಅಸ್ಟ್ರಾಲಜಿ ಏನಾದರೂ ಇದಪ್ಪ ಇದೇ ರೀಸನ್ನು, ಮಿಲನ್ಗೂ ಇದೇ ಹೇಳಿದ್ ನಾವು ರೀಸನ್. ಏನಕ್ಕೆ 22 ಅಂದಾಗ ಅಭಿಷೇಕ್ ಅವ್ರ ಮದುವೆ 28ಕ್ಕಿದೆ. ಸೊ ಅವ್ನ ಗರ್ಲ್ ಫ್ರೆಂಡ್ಗೆ ಸಿನಿಮಾ ರಿಲೀಸ್ ಆಗಿ ಗೆಲ್ದಲೆ ಹೆಣ್ಣು ಕೊಡಲ್ಲ ಅಂದ್ರು, ಅದಕ್ಕೋಸ್ಕರ ಪ್ರೂವ್ ಮಾಡಿ ಗೆದ್ದು ಈಗ ತಾಳಿ ಕಟ್ಟೋದು. 22 ಆಲ್ಸೋ ಇಸ್ ಅ ಮ್ಯಾಜಿಕ್ ನಂಬರ್. ಆನ್ ಸ್ಪಾಟ್ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, 11 ಅಷ್ಟು ಅಷ್ಟೇ. 22ಪ್ಪ. ಹಾಂ 11 22 ಆನ್ ಸ್ಪಾಟ್ ಟೈಮ್ ತೊಗೊಳಂಗಿಲ್ಲ ಅಂದ್ರೆ ಯಾರು? 2 11s 22 release date also 22. Yes, this was my motto to take an answer from them. Release date is 22. Yes, ಅದಾದಮೇಲೆ ಏನು ಅಂತಂದರೆ, ಈಗ ಯೂಶ್ವಲಿ ಏನು ಅಂತಂದರೆ, ನೀವು ಈಗ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾದ ಎಂಟೈರ್ ಒಂದು ಜರ್ನಿಲಿ ನಿರ್ಮಾಪಕರು, ನಿರ್ದೇಶಕರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಈ ಒಂದು ತಂಡ ಎಲ್ಲ ಕಂಪ್ಲೀಟ್ ನೋಡಿದಿರಲ್ಲ, ಇದ್ರ ಬಗ್ಗೆ ಇವ್ರ ಬಗ್ಗೆ ಒಂದು ಒಳ್ಳೆ ಮಾತನ್ನು ಹೇಳಬೇಕು ಅಂದರೆ ಏನು ಹೇಳ್ಬೋದು? ಒಂದೊಂದಲ್ಲಣ್ಣ, ಒಂದೊಂದೊಂದು ಅಣಿಮುತ್ತಿ ಅಣ್ಣ. ಡೈರೆಕ್ಟ್ರ್ ನಿನ್ನಿಂದ ಹಿಡ್ದು ನಿನ್ನ ಅಸ್ಟೆಂಟ್ ಪ್ರಜ್ವಲ್, ನಿನ್ನ ತಮ್ಮ ಶ್ರೇಯಸ್ಸು, ಸುರೇಶ್ನು, ನಮ್ಮ ಇಬ್ಬರು ಏನೋ ಮುತ್ತು, ಪ್ರಶಾಂತ್ ರೆಡ್ಡಿ, ಶ್ರೀಕಾಂತ್ ರೆಡ್ಡಿ, ಒಂದೊಂದಲ್ಲಣ್ಣ ಏನೇನೋ ಹೇಳೋದು. ಒಳ್ಳೇದು ಯಾವ್ದನ್ನು ಏನು ಹೇಳ್ತಲ್ಲ ಮೇಡಮ್. ನಿಮ್ಗೆ ಏನು ಅನ್ಸುತ್ತೆ ಇಡೀ ತಂಡದ ಬಗ್ಗೆ? ಏನು ಅನ್ಸುತ್ತೆ? ತುಂಬಾ ಚೆನ್ನಾಗಿತ್ತು. ಕೇಳ್ದಾಗ ಕಾಫಿ ತಂದು ಕೊಡ್ತಾರೆ, ಕಾಫಿ, ಬಿರಿಯಾನಿ. ಎಸ್, ಅಂದರೆ ಇದೊಂದು ಫುಲ್ಲು ಸ್ವಿಂಗಲ್ಲಿ ನಡೀತಾ ಇದೆ ಆಲ್ಮೋಸ್ಟ್. ಈಗ ಪ್ರಮೋಷನ್ ಇವಾಗ ಏನು ಅಂತಂದರೆ ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ. ಆ್ಯಂಡ್ ಸೋಷಿಯಲ್ ಮೀಡಿಯಾಲೆಲ್ಲ ನಿಮಗೆ ಕೆಲವರೆಲ್ಲ ಕಮೆಂಟ್ ಆಗ್ತಾ ಇರ್ತಾರೆ, ಏನಂತ, ಮನೆಯಲ್ಲಿ ಮಗು ಇದೆ, ಈ ಟೈಮಲ್ಲಿ ಪ್ರಮೋಷನ್ ಬೇಕಾ, ಅದು ಇದು ಅಂತ. ನಿಮಗೊಂದು ಹರ್ಟ್ ಆಗುತ್ತಾ ಅಥವಾ ಅದನ್ನು ಫನ್ ಆಗಿ ತೊಗೊತೀರಾ? ಯಾವ ಥರ ತೊಗೊತೀರಾ? ಹರ್ಟು ಆಗಲ್ಲ, ಫನ್ನು ಅಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಕರೆಕ್ಟು, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ. ಬಟ್ ಆದರೂ ಕೂಡ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಆರಾಮ್ ಅರವಿಂದ್ ಸ್ವಾಮಿಗೆ ಗಿವಿಂಗ್ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಏನಕ್ಕೆ ಅಂತ ಕೇಳ್ಬೋದಾ? ನಾನು ಆ್ಯಂಕರಾಗಿ ಕೇಳ್ತಾ ಇದ್ದೀನಿ, ಡೈರೆಕ್ಟರ್ ಆಗಲ್ಲ. ಸ್ಪೆಷಲ್ ಇಂಟ್ರೆಸ್ಟ್? ಎಸ್, ಬಿಕಾಸ್ ಪ್ರೊಡ್ಯೂಸರ್ ಇಸ್ ಪೇಯಿಂಗ್ ಸೋ ಮಚ್ ಇಂಟ್ರೆಸ್ಟ್ ಐ ನೋ, ಬಟ್ ಅದನ್ನು ಬಿಟ್ಟು ನಿಮ್ಮಲ್ಲ ಇಂಟ್ರೆಸ್ಟ್ ಏನಕ್ಕೆ ಅಂತ. ಅದೇ, ಪ್ರೊಡ್ಯೂಸರ್ ಇಸ್ ಪೇಯಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್, ದಟ್ಸ್ ವೈ ಐ ಆಮ್ ಶೋಯಿಂಗ್ ಸ್ಪೆಷಲ್ ಇಂಟ್ರೆಸ್ಟ್. ಓಕೆ. ಆ್ಯಂಡ್ ಅನೀಶ್ ಅವ್ರ ಮೇಲೆ ಒಂದು ಆಪಾದನೆ ಇದೆ. ಸೊ ಏನಂತಂದರೆ, ಆ ವ್ಯಕ್ತಿ ನಿದ್ದೆನೇ ಮಾಡಲ್ಲ ನೈಟ್ ಟೈಮು ಅಂತ. ಏನು ಮಾಡ್ತಾ ಇರ್ತೀರ ನೈಟೆಲ್ಲ? ಕೆಲಸ ಇದ್ದ ನಿನಗೆ ನೈಟ್ ಟಾರ್ಚರ್ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ನೀನು ಹಿಂಸೆ ಕೊಡಬೇಡ. ಆ್ಯಕ್ಚುಲಿ ಕೆಲಸ ಇರೋದ್ರಿಂದ ಬಿಡಲ್ಲ ಅಷ್ಟೇ. ಸೊ ಅನೀಶ್ ಅವ್ರು ನೈಟ್ ಟೈಮ್ ನಿದ್ದೆ ಮಾಡಲ್ಲ, ಜೊತೆಲಿವ್ರಿಗೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ಮುಂದೆ ಬರೋರಿಗೆ ಚೆನ್ನಾಗಿ ನಿದ್ದೆ ಸಿಗಲಿ ಅಂತ ದೇವ್ರಲ್ಲಿ ಪ್ರಾರ್ಥಿಸ್ಕೊತೀನಿ. ಆ್ಯಂಡ್ ಮೇಯ್ನ್ ಇನ್ನೊಂದು ಕ್ವಶನ್ ಏನು ಅಂತಂದರೆ, ಫ್ಯಾಮಿಲಿ ಶೋ, ಎವ್ರಿಥಿಂಗ್ ಎಲ್ಲೆಲ್ಲೋ ಬರುತ್ತೆ. ಎಸ್, ಅದೇ ಹೇಳಿದ್ನಲ್ಲ, ಎಲ್ಲೆಲ್ಲೇ ನಾನ್ ಲೀನಿಯರ್ ಇದೆ. ಅಲ್ಲೋಗಿ ನಾನು ಮದುವೆಗೋ ಹುಡುಗಿ ನಿದ್ದೆ ಕೆಡಿಸಿ. ಎಸ್. ಆ್ಯಂಡ್ ಅಗೇನ್ ಇನ್ನೊಂದು ಕ್ವಶನ್ ಏನು ಅಂತಂದರೆ, ಎಲ್ಲೆಲ್ಲೋ ಹೋಗುತ್ತೆ ಅಂತ ಗೊತ್ತು, ನಿಮ್ಮ ಫ್ಯೂಚರ್ ವೈಫರ್ಗೂ ಹೋಗುತ್ತೆ, ನನಗೂ ಗೊತ್ತಿರಲಿಲ್ಲ. ಸೊ ಅದೇ ಗೂಗ್ಲಿ ಅನ್ನೋದು. ಆ್ಯಂಡ್ ಅಗೇನ್ ಇನ್ನೊಂದೇನು ಅಂತಂದರೆ, ಇನ್ನೊಂದು ಕ್ವಶನ್, ಇವಾಗ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ, ನೀವು ಡಬ್ಬಿಂಗಲ್ಲಿ ಅಲ್ಲಲ್ಲಿ ನೋಡಿದ್ದೀರಾ. ಸೊ ಓಕೆ, ಕತೆನೂ ಗೊತ್ತಿದೆ. ಸೊ ಇದನ್ನು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಯಾರ್ಯಾರು ಮಾಡ್ಬೋದು ಅಂತ ಒಂದು ಸೆಗ್ಮೆಂಟ್ ಇದು. ಫಸ್ಟ್ ಬಂದು, ನಾನು ಎಲ್ಲೋ ನೋಡಿರೋದು ಕದ್ದಿರೋದು, ನಂಗೂ ಗೊತ್ತಿಲ್ಲ, ಪ್ರಿಪ್ರೇಷನ್ ಎಲ್ಲೋ ನಾ ಇಂಟರ್ವ್ಯೂ ನೋಡಿದಾಗ ಮಾಡ್ತಾರ ನೀವು ಸೆಗ್ಮೆಂಟು. ಸೊ ಓಕೆ, ತೆಲುಗಲ್ಲಿ ಯಾರು ಮಾಡ್ಬೋದು ಇದನ್ನು? ನನ್ನ ಹೊರತುಪಡಿಸಿ ಅಲ್ವಾ, ನಾನು ಮಾಡ್ಬೋದು, ತೆಲುಗು ಬರುತ್ತೆ ನನಗೆ. ಬರುತ್ತೆ, ಬೇಡ ಬನ್ನಿ ಭಯ ಮಾಡ್ಬೋದು, ಅಲ್ಲಿ ಒರಿಜಿನಲ್ ಅವ್ರು ಮಾಡ್ಬೋದು. ಓಕೆ, ನಿಮ್ಮ ಪ್ರಕಾರ ತೆಲುಗಲ್ಲಿ ಯಾರು ಮಾಡ್ಬೋದು? ಜೂನಿಯರ್ NTR. ಹೀರೋಯಿನ್ ಯಾರು ಮಾಡ್ಬೋದು? ಹೀರೋನಾ ಸಮಾಂತ. ಸೇಮ್ ನೈಸ್. ನಾನು ನಯನ್ತಾರ ಅನ್ಕೊಂಡಿದ್ದೆ. ನಾನು ಅವ್ರಿಗೆ ತಮಿಳಲ್ಲಿ ನೆಕ್ಸ್ಟ್ ಬರ್ತೀನಲ್ಲ. ಓಕೆ, ನೆಕ್ಸ್ಟ್ ತಮಿಳಲ್ಲಿ ಯಾರು ಮತ್ತು ಹಿಂದಿಲಿ ಯಾರು ಅಂತ ಪಟ್ ಅಂತ ಹೇಳಿದ್ರೆ, ಹಿಂದಿಲಿ ಯಾರು ಮಾಡ್ಬೋದು ಇದನ್ನು? ಹಿಂದಿಯಲ್ಲಿ ಶಾಹಿದ್ ಕಪೂರ್. ಹೀರೋಯಿನ್ ನೀವು ಯೋಚನೆ ಮಾಡ್ತಾರೆ, ಹೇಳಿ. ನನಗೆ ರಣಬೀರ್ ಕಪೂರ್ ಮಾಡ್ಬೋದು. ಓಕೆ, ಇಷ್ಟೆಲ್ಲ ಆಪ್ಷನ್ ಇದ್ರೂ ಕೂಡ ನಾನು ಕನ್ನಡದಲ್ಲೇ ಮಾಡಿದ್ದೀನಿ. ಈ ಪಂಚ್ ಹುಟ್ಟಾಕೋದಕ್ಕೆ ನಾನು ಹೇಳಿಲ್ಲ, ಇವನಂತ ಕ್ರಿಮಿನಲ್ ಇನ್ನೊಬ್ಬ ಇಲ್ಲ. ಇವನಂತ ಕ್ರಿಮಿನಲ್ ಈ ಓಡಾಡ್ದ ನೋಡ ಸ್ಟಾರ್ಟಿಂಗ್ ಇಂಟರ್ವ್ಯೂಗೆ, ಇಂಥ ಕ್ರಿಮಿನಲ್, ಇಂಥ ಸೆಲ್ಫ್ ತಗೊಂಡವನು 3ನೇ ಸಿನಿಮಾಗೆ ಇವ್ನಿಗೆ ಇಷ್ಟು ಬುದ್ಧಿ. ಇವ್ರಿಗೆ
ಇಷ್ಟು ಆಪ್ಷನ್ಸ್ ಇತ್ತು ಅಂತ ಅವ್ರು ಅನ್ಕೊಂಡಿದ್ದಾರೆ. ದುಡ್ಡು ಹಾಕ್ತಿದ್ದು ಯಾರು? ನಿರ್ದೇಶಕರನ್ನ ನಂಬಿ. ಅದೇ ಕರೆದು ಇವ್ನಿಗೆ ಆಫರ್ ಕೊಟ್ಟು ಇವ್ನಿಗೆ ಆಪ್ಷನ್ ಏನೋ ರಣಬೀರ್ ಕರೆದು ಬಿಟ್ಟಿದ್ರಂತೆ ಇವ್ನಿಗೆ ಬಾರೋ. ನಾನು ಆಕ್ಚುಲಿ ನೀವೆಲ್ಲ ಬೋನಲ್ಲಿ ಇದ್ದೀರಾ ಅನ್ಕೊಂಡು ಬೋನಿ ಕಪೂರೇ ಕರೆದಿದ್ದ ನನ್ನ ಬಾಲಿವುಡ್ ಅಲ್ಲಿ ಮಾಡು ಅಂತ. ಯಾರನ್ನ ಕಷ್ಟ ಮಾಡ್ತಿದ್ರಿ ನೀವು ಅವಾಗ? ನಾನು ನಿಮ್ಮಿಬ್ಬರನ್ನೇ ಮಾಡ್ತಾ ಇದ್ದೆ. ನಿಮ್ಮಂತ ಅದ್ಭುತ ನಟರನ್ನ ಬಿಟ್ಟು ಎಲ್ಲಾ ಲ್ಯಾಂಗ್ವೇಜ್ಗೂ ನೀವಿಬ್ಬರೇ. ನಿಜವಾಗ್ಲು ಈ ಕೌಂಟ್ರಿಗೆ 10 ನಿಮಿಷ ಫುಟೇಜ್ ವೇಸ್ಟ್ ಮಾಡ್ಬೇಕು. ಸೊ ಒಂದೇ ಕೌಂಟ್ರ್ ಕೊಟ್ಟು ಬರ್ತಾ ಇದ್ವಿ ಇವೆಲ್ಲ. ಸೊ ಈ ಸಿನಿಮಾದಲ್ಲಿ ಮಿಲನ್ ಅವ್ರು ಬಂದು ಮಲಯಾಳಂ ಟೀಚರು. ಸೊ ಈ ಸಿನಿಮಾ ಆದಮೇಲೆ ಮೇಡಮ್ ಮಲಯಾಳಮಲ್ಲಿ ಆಫರ್ ಬರುತ್ತೆ 100% ಮಾಡ್ತೀರಾ? ಆ್ಯಂಡ್ ಅಗೈನ್ ಮಾಡಲ್ವಾ ಕನ್ನಡದಲ್ಲೇ? ಎಸ್, ಕನ್ನಡವೇ ನಮ್ಮಮ್ಮ. ಮಲಯಾಳಂ ಇಂಡಸ್ಟ್ರಿ ಅವರು ಮಲಯಾಳಂ ಬರ್ದರೆ ಇರೋ ಆಕ್ಟ್ರೆಸ್ನ ಕನ್ಸಿಡರೇ ಮಾಡಲ್ಲ. ಎಸ್, ಸೂಪರ್, ನೈಸ್ ಆನ್ಸರ್ ಆ್ಯಂಡ್ ನೈಸ್ ಕ್ವಶನ್ ಟು. ಆ್ಯಂಡ್ ಅಗೈನ್ ಮಲಯಾಳಮಲ್ಲಿ ಏನಾದರೂ ಹೇಳಂಗಿದ್ರೆ ಜನಕ್ಕೆ ಏನು ಹೇಳ್ತೀರಾ? ಕನ್ನಡದಲ್ಲೇ ಹೇಳ್ತೀನಿ. ಹೇಳಿ ಮೇಡಮ್, ಕನ್ನಡದಲ್ಲಿ ಏನಾದರೂ ಕೇಳ್ಬಿಟ್ಟಿದ್ದೀನಿ. ನಿನಗೆ ಸಿನಿಮಾ ರಿಲೀಸ್ ಆಗ್ತಿದೆ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಟಿಕೆಟ್ ಬರೀ 99 ರೂಪಾಯಿಗಳು ಮಾತ್ರ. ಕೊರ್ಚಪೊಂಡ್ 20 ಸೆಕೆಂಡ್ ದೇಹಮಾನ ಪಾಡಿಂಗ್. ಇದು ಮಲಯಾಳಮ್ಮು. ನವೆಂಬರ್ 22ಕ್ಕೆ ನೋಡಿ ಅಂತ. ಯಾವುದು ಇದು? ಚೆಕ್ ಮಾಡ್ಕೊಳ್ಳಿ ಗೂಗಲಲ್ಲಿ ಬೇಕಾದ್ರೆ, ಕರೆಕ್ಟಾಗಿ ಹೇಳಿದ್ದೀನಿ. ಇದೇ ಬೇರೆ ಥರ ಬರುತ್ತೆ ಅದು ಒಂದೇ ಸತಿ ಮಲಯಾಳಂ ಎಲ್ಲ ರಿಪೀಟ್ ಮಾಡಂಗಿಲ್ಲ. ಖರ್ಚಪಂಡ ವಾರ್ತಿಯೆல்லாம் வாசமிருந்த பாரத் மிருந்த நவம்பர் 22 ಮೂವಿ ಪಾರಿಂಗ್ ಥಿಯೇಟರ್ ಇವರಿಗೆ ಪಾರಿಂಗ್. ತಮಿಳು ನೀವು ತಮಿಳ್ ತಾನೇ ಕೇಳಿದ್ದು ಇವಾಗ? ಮಲಯಾಳಂ ಎಲ್ಲ ಲ್ಯಾಂಗ್ವೇಜ್ ಅವರು ನೋಡ್ರಪ್ಪ, ಕನ್ನಡದಲ್ಲೇ ಹೇಳ್ತೀನಿ. ಎಲ್ಲ ಲ್ಯಾಂಗ್ವೇಜ್ ಅವರು ನೋಡ್ರಪ್ಪ, ಎಲ್ಲ ಲ್ಯಾಂಗ್ವೇಜ್ ಅವರು ನೋಡ್ಬೋದು. ನಾನು ಅದೇ ಸಿನಿಮಾ ನೋಡಿ ನನಗೆ ಸರ್ಪ್ರೈಸ್ ಆಯ್ತು ಆ್ಯಕ್ಚುಲಿ. ಆರ್ ಅರವಿಂದ್ ಸ್ವಾಮಿ ಸಿನಿಮಾ ಟಾಕ್ ಶೋ ಮಾಡಬೇಕು, ನಿಜವಾಗ್ಲೂ ಹಿಟ್ ಆಗುತ್ತೆ. ಈಗ ನೀವೆಲ್ಲ ಸಾಥ್ ಕೊಟ್ರೆ ಮಾಡ್ಬೋದು. ನಾನು ಒಂದು ಸತ್ಯವಾದ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ರಿಲೀಸ್ ಆಯ್ತಲ್ಲ, ಮುಂದೆ ಹೇಗೋ ಏನೋ, ಅವಾಗ ನಾನು ಅನೀಶ್ವರ್ ಇಬ್ಬರು ನಿರ್ದೇಶಕರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಿಮ್ಮ ಸಿನಿಮಾ ಅಲ್ಲ, ನಿಮ್ಮ ಮದುವೆ ಆಗ್ತಾ ಇದೆ, ನಿಮ್ಮ ಫಿಯಾನ್ಸಿ ಜೊತೆ ಸಾಂಗ್ ರೀಲ್ ಮಾಡಿ ಅಂತ. ನಮ್ಮ ನಿರ್ದೇಶಕರು ಮಾಡಿಲ್ಲ. ಇದ್ರ ಬಗ್ಗೆ ಬೇರೆ ಸಾಂಗ್ ಯಾವ್ದೋ ಅಲ್ಲ, ಯಾವ್ದೋ ಬಾಲಿವುಡ್ ಸಾಂಗ್ ಮಾಡಿದಾರೆ, ಈಗ ರಿಲೀಸ್ ಆಗಿದೆ. ನನ್ನ ಲೈಫಲ್ಲಿ ನಾನು ಮಾಡಿರೋ ಫಸ್ಟ್ ತಪ್ಪು ಅಂದ್ರೆ ಇಲ್ಲಿ ಆ್ಯಂಕರಿಂಗ್ ಮಾಡ್ತೀನಿ ಅಂತ ಒಪ್ಕೊಂಡು ಬಂದಿತ್ತು. ಅದಕ್ಕೆ ಬರ್ದಿರೋ ಕೆಲಸ ಲೈಫಲ್ಲಿ ಯಾವತ್ತೂ ಮಾಡಬಾರ್ದು ಸ್ನೇಹಿತರೆ. ಇದೊಂದು ಎಲ್ರಿಗೂ ನೀತಿ ಪಾಠ ಆಗಲಿ ಅಂತ ನಾನು ಕೂತಿದ್ದೀನಿ. ಬರೋ ಕೆಲಸನೇ ಮಾಡಿ, ಬರ್ದಿರೋ ಕೆಲಸಕ್ಕೆ ಬಂದು ಹಿಂಗೆ ಸಿಗಾಕೊಂಡ್ಬಿಟ್ರಿ. ಏನಂತಂದ್ರೆ ಪರ್ಸು ಕೈ ಹಾಕ್ತಾರೆ, ಪರ್ಸ್ನಲ್ ಲೈಫ್ಗೂ ಕೈ ಹಾಕ್ತಾರೆ. ಸೊ ಹುಷಾರಾಗಿರಿ. ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಸೊ ಅಗೇನ್ ಇಂಟರ್ವ್ಯೂ ಕಂಟಿನ್ಯೂ ಮಾಡೋಣ. ನಾನು ಆ ಇಷ್ಟಾದ್ಮೇಲೆ ಆ ಸ್ಪೋರ್ಟಿವ್ನೆಸ್ ಬಿಡಲ್ಲ, ಬಿಕಾಸ್ ಐ ಆಮ್ ಅ ಸ್ಪೋರ್ಟ್ಸ್ ಮ್ಯಾನ್. ಸ್ಪೋರ್ಟ್ಸ್ ಮ್ಯಾನ್? ಏನ್ ಸ್ಪೋರ್ಟ್ಸ್ ಅಪ್ಪ? ಐ ಪ್ಲೇ ಆನ್ಲೈನ್ ಗೇಮ್ಸ್. ಸುಮ್ಮನೆ ತಮಾಷೆಗೆ ಹೇಳೋದಪ್ಪ, ಆಡಲ್ಲ ನಾನು. ಪಂಚಗಿರ್ಲಿ ಅಂತ ಹೇಳಿದೆ ಅಷ್ಟೇ, ಆಡಲ್ಲ. ಸೊ ಆನ್ಲೈನ್ ಗೇಮ್ ಮಾಡ್ತೀನಿ, ಅಷ್ಟು ದೊಡ್ಡ ಅಪರಾಧ ಅದು. ಅಯ್ಯಯ್ಯೋ ಹಾಕೊಂಡ್ರು ನಿಜವಾಗ್ಲು. ಅಯ್ಯಯ್ಯೋ ನಿಮ್ ಕಮೆಂಟ್ಸ್ ನೋಡಿಲ್ವಾ? ನಿಜವಾಗ್ಲು ಅಪ್ರ. ಸೊ ಓಕೆ, ಈಗ ಅದು ಸ್ಕ್ರೀನ್ ಪ್ಲೇ ಅಲ್ಲಿ ಸ್ವಲ್ಪ ಆ ಕಡೆ ಹೋಗಿತ್ತು, ಮತ್ತೆ ಆನ್ಲೈನ್ ಕಡೆ ಹೋಗಿ ಬಂತು. ಓಕೆ, 8 ದಿನ ಶೂಟಿಂಗ್ ದಿನ ಅನೀಶ್ವರ್ ಹತ್ರ ಕೊನೆ ದಿನ ಅಂದ್ರೆ ಇಟ್ಸ್ ಆಂಕರಿಂಗ್ ಸ್ಟೈಲ್. 8 ದಿನ ಪ್ಲೀಸ್. 8ನೇ ದಿನ ಅಂತಿದೆ, 8 ದಿನ ಅಲ್ಲ, ಕೊನೆ ದಿನ ಅಂತ ಹೇಳಿ. ಕೊನೆ ದಿನ ಅನೀಶ್ ಅವರು ಶೂಟಿಂಗ್ ಸ್ಪಾಟಲ್ಲಿ ಹತ್ರ. ಏನಕ್ಕೆ ಅಂತ ಕೇಳ್ಬೋದಾ? ಅಂದರೆ ಆಪ್ಷನ್ 2 ಇದೆ. ಸಾಕಪ್ಪ ನನ್ನ ಮಕ್ಕಳು ಟಾರ್ಚರ್ ಮುಗಿತಲ್ಲ ಅಂತ ಒಂದು. ಆಪ್ಷನ್ ಬಿ, ಒಂದು ಒಳ್ಳೆ ಜರ್ನಿ ಇದೆ, ಎಮೋಷನಲ್ ಜರ್ನಿ ಇದೆ. ಆಪ್ಷನ್ ಬಿ. ಸೊ ಅದ್ರ ಬಗ್ಗೆ ಹೇಳಿ. ಅದೇ ನಾನು ಹೇಳಿದ್ನಲ್ಲ, ನಾನು ಹಳವ ನನ್ನ ಮಗನೂ ಅಲ್ಲ, ನನಗೆ ಐ ರಿಯಲಿ ಡೋಂಟ್ ನೋ ವಾಟ್ ಹ್ಯಾಪೆಂಡ್, ಬಟ್ ಅರವಿಂದ ಕ್ಯಾರೆಕ್ಟರ್ ಅಷ್ಟು ಹಚ್ಕೊಂಡ್ಬಿಟ್ಟಿದೆ. ಮಜಾ ಆಯ್ತು, ಮುಗ್ದೋಯ್ತಾ ಕ್ಯಾರೆಕ್ಟರ್ ಅನ್ನೋ ಒಂದು ಚಿಕ್ಕ ಎಮೋಷನ್ ಕ್ರಿಯೇಟ್ ಆಯ್ತು. ಫೀಲ್ ಮಾಡ್ಕೊತಿದ್ದಾರೆ, ಇನ್ನೊಂದು ಪಾರ್ಟ್ 2 ಮಾಡ್ಬಿಡಿ. ಇಲ್ಲ, ಆಲ್ರೆಡಿ ನೆನ್ನೆ ಸ್ಟೋರಿ ಡಿಸ್ಕಷನ್ ಮಾಡಿದೆ. ಸೊ ನೋಡೋಣ, 22 ಆದಮೇಲೆ ಒಂದು ಆಗಿದೆ ಚೆನ್ನಾಗಿ, ಸೂಪರಾಗಿ ಆಗಿದೆ. 2ನೇದು ಅನೀಶ್ ಅಣ್ಣಂಗಿರೋ ನಾಲೆಜ್ಗೆ ಅವರೇ ಮಾಡ್ಬಿಡ್ತಾರೆ ಆ್ಯಕ್ಚುಲಿ. ಅಲ್ಲ, ಇಲ್ಲ ಮಿಲನ್ ಅವ್ರು ಇರ್ತಾರ? ಅವರೇ ಮೇನ್ ಲೀಡು. ಓಕೆ ಅವ್ರದ್ದೇ ಫುಲ್ ಸಿನಿಮಾ ಮೇಲೆ ಅವ್ರ ಮೇಲೇ ಹೋಗುತ್ತೆ. ಅರವಿಂದ್ ಸ್ವಾಮಿ ಅಂತ ಟೈಟಲ್ ಇಟ್ಬಿಟ್ಟು ಗೀತಾ ಮೇಲೆ ಹೋಗುತ್ತೆ. ಬಟ್ ಏನಂತಂದ್ರೆ ಇಲ್ಲಿ ಮಲಯಾಳಮಲ್ಲಿ ತುಂಬ ಕಮ್ಮಿ ಕಡೆ ಹೇಳ್ಸಿದ್ದೀನಿ. ಇಡೀ ಸಿನಿಮಾ ಮಲಯಾಳಮಲ್ಲಿ ಮಾತಾಡಿಸ್ತೀನಿ, ಯಾಕಂದ್ರೆ ಅದು ಪ್ಯಾನ್ ಇಂಡಿಯನ್ ಸಿನಿಮಾ. ಸೊ ಮಲಯಾಳಮಲ್ಲೂ ಮಾಡಿ ಇಲ್ಲೂ ಮಾಡ್ತಾ ಇದ್ದೀವಿ. ಸೊ ಕತೆ ರೆಡಿಯಾಗಿದೆ. ಸೊ ಅದೊಂದಾಯಿತು. ಎಮೋಷ್ನಲ್ ಆಗಿ ಇವ್ರು ಫೀಲ್ ಆದರು. ಮೇಡಮ್ ಇವಾಗ ಓಪನ್ ಲಾಸ್ಟ್ ದಿನ ಏನು ಅನ್ಸ್ತಾ ಮಿಲನ? ಮನೆಗೆ ಬಿಟ್ರಲ್ಲ ಸಾಕು, 9 ಗಂಟೆ. ಲಾಸ್ಟ್ ಲಾಸ್ಟ್ ದಿನ ಯಾವತ್ತಂತ ಗೊತ್ತಾಗಿಲ್ಲ.
ಕರೆಕ್ಟ್. ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿ ಶೂಟಿಂಗ್ ಮಾಡ್ತಾ ಇದ್ದೆ, ಅವ್ರಿಗೆ ಗೊತ್ತೇ ಆಗಿಲ್ಲ. ಅದು ಅಲ್ಲದೆ ಮೇಡಮ್ದು ಶೂಟ್ ಆಗಿ ಅವ್ರದ್ದು ಲಾಸ್ಟ್ ದಿನ ಆದ್ಮೇಲೆ ಗೊತ್ತಾಗಿದ್ದು ಬರೀ ಡಬ್ಬಿಂಗ್ ಮಾಡ್ಬೇಕಾದ್ರೆ ಮಾತ್ರ. ಇವ್ರು ಟೆನ್ಷನಲ್ಲಿ ಕೂತಿದ್ರು. ಅಯ್ಯೋ ಅದಂತೂ ನಾನು ನಿಜವಾಗ್ಲೂ ಹೇಳಲೇಬೇಕು. ಇವರು ಬಂದು ಫಸ್ಟ್ ಹೇಳಿದ್ದೇನು ಅಂದರೆ ಈಗ ಸಂಜೆ ಹೆರಿಗೆ ಆಗ್ಬೋದು ಇಲ್ಲ ನಾಳೆ ಆಗ್ಬೋದು ಅಂತ. ನಾನು ಇವತ್ತು ಡಬ್ಬಿಂಗ್ ಆಗುತ್ತಾ ಇಲ್ಲ ಹೆರಿಗೆಯಲ್ಲಾಗಿ ಮಗು ಬಂದಮೇಲೆ ಡಬ್ಬಿಂಗ್ ಆಗುತ್ತಾ ಅಂತ ಟೆನ್ಷನಲ್ಲಿದ್ದೆ. ಅದು ಅಲ್ಲದೆ ಡಬ್ಬಿಂಗ್ ಮಾಡ್ತಾ ಮಾಡ್ತಾ ಜೋರಾಗಿ ಕೂಗಿ ಅನ್ನೋಕ್ಕಾಗಲ್ಲ, ಅಳಿ ಅನ್ನೋಕ್ಕಾಗಲ್ಲ. ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನಾನು ಕೃಷ್ಣ ಅವರೇ ಇದ್ವಿ, ನಾವೇ ಎತ್ಕೊಂಡು ಹೋಗ್ಬೇಕು. ನನಗೆ ಹೆಂಗೆ ಎತ್ಕೊಂಡು ಹೋಗೋದು ಅಂತಲೂ ಗೊತ್ತಿಲ್ಲ, ಎಲ್ಲ ಹೊಸ್ತು. ಸೊ ಆದರೂ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿಂದ ಇಲ್ಲ ಅಂದರೆ ಹ್ಯಾಟ್ಸ್ ಆಫ್ 9 monthsಗೆ ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್. ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್ ಅಂದ್ರೆ ನಿಜವಾಗ್ಲೂ ನಮ್ಮ 28 ಇಂದ ಎಕ್ಸಾಕ್ಟ್ 9 months. ಸೊ ಎಕ್ಸಾಕ್ಟ್ ಗಣಿಟ್ಟು ಇಲ್ಲ ಆಕ್ಚುಲಿ ಏನಂತಂದ್ರೆ ನಾವೇ ಮಕ್ಕಳಾಗಿದ್ದಾಗ ಮಕ್ಳು ಮಾಡೋ ಪ್ರಯತ್ನಕ್ಕೆ ಹೋಗ್ಬಾರ್ದು ಆಕ್ಚುಲಿ. ಸೊ ಏನಂತಂದ್ರೆ ಇಂಟರ್ವ್ಯೂ ಎಲ್ಲೆಲ್ಲೋ ಹೋಗುತ್ತೆ ಸರಿ, ಹೋಗೋದೇನು ಬೇಡ. ಇಂಟರ್ವ್ಯೂ ಹೆಸರೇ ಟೆಂಪ್ಟೇಷನ್ಸ್. ನಾನು ಡಬ್ಬಿಂಗ್ ಅಂತ ಹೇಳಿದೆ. ಕರೆಕ್ಟ್. ನಾನು ಇಲ್ಲಿ ಬಿಡ್ತಾನೆ ಇಲ್ಲ ಇವರೇ ನೋಡಿ. ನಾನು ಎಲ್ಲಿಗೆ ಹೋಗಿದ್ದೆ ಡಬ್ಬಿಂಗ್ ಹೇಳ್ತಾ ಇದ್ದಾಗ ಇವ್ರು ಬಡ್ಡ ಬಂದ್ರು. ಡಬ್ಬಿಂಗ್ ಅಲ್ಲೇ ನೀವು ಎತ್ಕೊಂಡು ಹೋಗೋಷ್ಟೆಲ್ಲ ಏನು ನಾನು ನಾರ್ಮಲ್ ಆಗಿದ್ದೆ, ಆರಾಮಾಗಿ ಮಾಡಿದ್ರು. ಬಟ್ ಅಂದ್ರೆ ಆ ಭಯ ಇತ್ತು. ಅಂಡ್ ನನಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹರ್ ಡೆಡಿಕೇಶನ್. ಯಾಕೆ ಅಂತಂದ್ರೆ ನಿಜವಾಗ್ಲೂ ಆ ಸಮಯದಲ್ಲಿ ಬಂದು ಡಬ್ಬಿಂಗ್ ಮಾಡಿ ಅದು ತುಂಬ ವೈರಲ್ ಕೂಡ ಆಗಿತ್ತು ವಿಡಿಯೋ. ಆ್ಯಂಡ್ ಅಗೈನ್ ಇಲ್ಲಿ ಬಂದು ಪ್ರಮೋಷನ್ ಮಾಡ್ತಾ ಇರೋ ರೀತಿ ಅಂತೂ ಥ್ಯಾಂಕ್ ಯು ಸೋ ಮಚ್. ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾಟ್ ಫನ್. ಇಟ್ಸ್ ನಾಟ್ ಅ ಫನ್ ಆ್ಯಂಡ್ ನಾಟ್ ಫನ್ ಆ್ಯಂಡ್ ಲಾಟ್ ಆಫ್ ಫನ್. ಇಟ್ಸ್ ಇಂಟರ್ವ್ಯೂ ಇಸ್ ಗೋಯಿಂಗ್ ಆನ್. ಎಲ್ಲ ನಿರ್ದೇಶಕರ ಮೇಲಿರೋ ಅಭಿಮಾನಕ್ಕೆ. ಓ ಮೈ ಗಾಡ್. ಇವಾಗ ಒರಿಜಿನಲ್ ಕ್ವಶನ್ ಏನು ಅಂತಂದ್ರೆ, ನಿರ್ಮಾಪಕರು ಇತ್ತೀಚೆಗೆ ಮಾತಾಡಿರೋ ಒಂದು ಮಾತು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಲ್ಲಿ. ಆಲ್ರೆಡಿ ನಿರ್ದೇಶಕರು ನಿರ್ಮಾಪಕರು ಮಾಡಿರೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅವರು ಕೇಳಿದ್ದಾರೆ, ಯಾರೋ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬರ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದಾಗ ಅವ್ರು ಅಂದರು ಜಪಾನ್ ಚೈನಾ ಬಂದ್ರು ನಾನು ಕೇರ್ ಮಾಡಲ್ಲ ಅಂತ. ಇದ್ರ ಬಗ್ಗೆ ನಿಮ್ಮ ಆನ್ಸರ್ ಏನು? ಯಾಕೆ ಬರ್ತಾರೆ? ಅಲ್ಲ ನಾನು ಅದೇ ಹೇಳಲ್ಲ, ಒಂದೊಂದಲ್ಲ ನಮ್ಮ ಟೀಮಲ್ಲಿ ನಾನು ಇವ್ರ ಚೈನಾ ಜಪಾನ್ ಏನು ಜಪಾನ್ ಚೈನಾ ಬಂದ್ರು ನಾನು ಎದ್ರಲ್ಲ ಅಣ್ಣ ಅವ್ರು ಹೇಳ್ತಾ ಇರೋದು ಹೇಳಣ್ಣ, ನೀನ್ ಯಾಕಣ್ಣ ಚೈನಾ ಜಪಾನ್ ಹೋದ್ರು? ನಾನು ಬಿಗಿನಿಂಗ್ ಅಲ್ಲಿ ವಾವ್ ಏನ್ ಹೆಂಗ್ ಹೇಳ್ಬಿಟ್ರಲ್ಲ ಅಂತ ಅನ್ಕೊಂಡೆ. ಆಮೇಲೆ ಯೋಚನೆ ಮಾಡಿದ್ರೆ ಕ್ಲಾಪ್ಸ್ ಹೊಡಿತಾ ಇದ್ರಲ್ಲ, ಅದೇ ನಾನು ಅವಾಗ ಹೊಡೆದೆ ಹೆಂಗ್ ಹಿಂಗ್ ಮಾತಾಡ್ಬಿಟ್ರು ಅದು. ಆಮೇಲೆ ನಂಗೆ ಅರ್ಥ ಆಯ್ತು, ಗುರು ನನಗೆ ಚೈನಾ ಜಪಾನ್ ನಮ್ಗೆ ಅರ್ಥನೇ ಆಗಲ್ಲ, OTT ಬಿಟ್ರೆ ನೋಡಲ್ಲ, ಇನ್ ಥಿಯೇಟ್ರಲ್ಲಿ ಬಂದ್ರೆ ನೋಡ್ತೀವಿ ಅಂತ. ಆದ್ರೂ ಪಂಚ್ ಚೆನ್ನಾಗಿ ಹೊಡೆದ್ರು. ಸೊ ಈ ತರ ಹೈಲೈಟ್ಸ್ ಪಂಚ್ಗಳಿಗೆ ನಮ್ಮ ಟೀಮ್ ಫೇಮಸ್. ನೀವು ಪಂಚ್ ಯಾರು ಹೊಡೆದ್ರು ಕ್ಲಾಪ್ಸ್ ಹೊಡಿತೀರಲ್ಲ? ಹೊಡೆದೇ ಹೊಡಿತೀವಿ. ಯಾಕೆ ಅಂತಂದ್ರೆ ಎಲ್ಲರೂ ನಮ್ಮನ್ನು ಪಂಚರ್ ಮಾಡಿರೋರೆ. ಪಂಚ್ ಹೊಡೆದವ್ರು ಸಿಕ್ಕಿದಾಗ ಅದನ್ನ ಅಭಿನಂದಿಸೋದು ನಮ್ಮ ಕರ್ತವ್ಯ. ಕ್ವಶನ್ ನೋಡೋಣ. ಆ್ಯಂಡ್ ಅಗೈನ್ ಸೊ ಅದು ಅದೇ ಹೇಳಿದ್ದು, ನನ್ನ ಶೋ ಅಲ್ಲಿ ಯಾರು ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ವಾ? ಅಂದ್ರೆ ನೀವು ಮಾತಾಡ್ಬೋದು. ಸೊ ಸೆಕೆಂಡ್ ಕ್ವಶನ್ ಏನು ಅಂತಂದ್ರೆ, ಇನ್ನು ಸೆಕೆಂಡ್ ಅಲ್ಲೇ ಇದೀವಾ? ಅಯ್ಯೋ ಅಷ್ಟೊಂದು. ಸೊ ಆರಾಮ್ ಅರವಿಂದ ಸ್ವಾಮಿ ಅಂತ ಫಸ್ಟ್ ಟೈಮ್, ಈಗ ನಾನು ನಿಮ್ಮ ಕಥೆನೇ ಹೇಳಿಲ್ಲ, ಫಸ್ಟ್ ಟೈಮ್ ಆರಾಮ್ ಅರವಿಂದ ಸ್ವಾಮಿ ಅಂತಂದೆ. ನಿಮ್ಮ ಪ್ರಕಾರ ಕತೆ ಏನಿರ್ಬೋದು ಅಂತ ಥಿಂಕ್ ಮಾಡಿದ್ರೆ? ಈಗ ಅದೆಲ್ಲ ಯಾಕೆ 20 ಸೆಕೆಂಡ್ ಇನ್ನು 5 ದಿನಕ್ಕೆ ಬರುತ್ತೆ. ಅಲ್ಲ ನನ್ನ ಕುತೂಹಲ ಕೇಳ್ತಾ ಇರೋದು. ಆರಾಮ್ ಅರವಿಂದ್ ಸ್ವಾಮಿ ಅಂದ್ರೆ ಒಬ್ಬ ಅರವಿಂದ್ ಸ್ವಾಮಿ ಅಂತ ಒಬ್ಬ ಕ್ಯಾರೆಕ್ಟರ್, ಒಂದು ಕೇರ್ಲೆಸ್ ಆಗಿರೋ ಆಟಿಟ್ಯೂಡ್ ಇರೋ, ಅಂದ್ರೆ ಆರಾಮ್ ಅರವಿಂದ್ ಸ್ವಾಮಿ ಅಂದ ತಕ್ಷಣ ನಂಗೆ ಅನ್ಸಿದ್ದೇನು ಅಂತಂದ್ರೆ, ಅನ್ಸಿದ್ದಲ್ಲ ಇರೋದು, ಇಟ್ಸ್ ಎ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ ಅಂತ. ಅಂದ್ರೆ ಒಂದು ಕ್ಯಾರೆಕ್ಟರ್ ಸುತ್ತ ಎಳೆದಿರುವಂಥ ಕತೆ ಅಂತ. ಕತೆ ಹಾಗೆ ಇತ್ತು, ಬಟ್ ಅನ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿತ್ತು. ಓಕೆ, ನಿಮಗೆ ಅಣ್ಣ ಕ್ವಶನ್ ಇಸ್ ಲೈಕ್, ಅಂದ್ರೆ ನಿಮ್ಗೆ ಅರವಿಂದ್ ಸ್ವಾಮಿ ಅಂತ ಕತೆ ಹೇಳೋಕ್ಕೂ ಮುಂಚೆ ಆರಾಮ್ ಅರವಿಂದ್ ಸ್ವಾಮಿ ಟೈಟ್ಲ್ ಹೇಳಿರ್ತೀರ? ಅದು ಸೇಮ್ ಟೈಟ್ಲ್ ಹೇಳ್ತೆ ಅವನು ಇಟ್ಸ್ ಎ ಕ್ಯಾರೆಕ್ಟರ್ ಡ್ರಿವನ್ ಅಂತಾನೆ ಅನ್ಸುತ್ತೆ. ಬಟ್ ನೀ ಕತೆ ಹೇಳಿದಾಗ ಈ ಕ್ಯಾರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ಗೂ ಒತ್ತಿರೋದು ಇಟ್ ವಾಸ್ ಅ ಮ್ಯಾಜಿಕ್. ಈಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನಾನು, ಕೇಳಿ. ಈಗ ಅನೀಶ್ ಅವ್ರು ಸಿಗ್ಲಿಲ್ಲ ಅಂದಿದ್ರೆ, ನಾನು ಸಿಗ್ಲಿಲ್ಲ ಅಂದಿದ್ರೆ ಈ ಸಿನಿಮಾಗೆ ಬೇರೆ ಕಾಸ್ಟಿಂಗ್ ಯಾರನ್ನ ಮಾಡ್ತಾ ಇದ್ವಿ? ನಾನು ಆ್ಯಕ್ಚುಲಿ ಒಂದಿಷ್ಟು ದೊಡ್ಡ ಕ್ಯಾಸ್ಟಿಂಗ್ ಅಂದ್ಕೊಂಡಿದ್ದೆ. ಇದು ಡೋನ್ಲಿ ಅಂತ ಒಬ್ರು ಇದ್ದಾರೆ, ಕೇಳಿದಿರಾ? ನಾನು ಕೊರಿಯನಲ್ಲಿ ಮಾಡೋ ಪ್ಲ್ಯಾನ್ ಇತ್ತು ಇದನ್ನು. ನಾನು ಸೀರಿಯಸ್ ಆಗಿ ಕೇಳಿದ? ಇಲ್ಲ ಕನ್ನಡದಲ್ಲ, ಕನ್ನಡದಲ್ಲಿ ಇವನ್ ಸೆಲ್ಫ್ ಬಿಲ್ಡಪ್ ಆಯ್ತಾ ನನಗಂತೂ. ಅಲ್ಲ ಬನ್ನಿ ಕೂತ್ಕೊಳ್ಳಿ. ಅಂದ್ರೆ ಈ ಇದಿದೆ, ಫಸ್ಟ್ ಆಫ್ ಆಲ್ ನನಗೆ ಮಾಡ್ಕೊಂಡು ಸ್ಕ್ರಿಪ್ಟ್ ಇದೆ ನಿಜವಾಗ್ಲೂ ಓಪನ್ ಆಗಿ. ನಿನಗೆ ಮಾಡ್ತಿರ್ಲಿಲ್ಲಪ್ಪ, ಬೇರೆಯವ್ರಿಗೆ ಹೇಳು. ಯಾರು ನಾನು ಮಾಡ್ತಾ ಇದ್ದೆ, ಯಾರು ಚೆನ್ನಾಗಿರೋ ಹೀರೋಯಿನ್ ಆಗಿ ಹಾಕೋತಾ ಇದ್ದೆ. ಈಗ ಅವ್ರು ಚೆನ್ನಾಗಿಲ್ವಾ? ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿರೋರು ಅಂತ ಹೇಳಿಲ್ವಲ್ಲ ನಾನು. ಅದರಲ್ಲೂ ಲೇಯರ್ ಇದೆ.
ಚೆನ್ನಾಗಿರೋ ಹುಡುಗಿನ ಹೀರೋಯಿನ್ ಆಗಿ ಹಾಕೋತಾ ಇದ್ದೆ ಆ್ಯಂಡ್ ಒಳ್ಳೆ ಪಾತ್ರಗಳನ್ನ ಹಾಕೊಂಡು ನಾನೇ ಮಾಡ್ತಾ ಇದ್ದೆ. ಒಳ್ಳೆ ಉತ್ತರ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಸೊ ಪ್ರೇಕ್ಷಕರೇ, ನವಂಬರ್ 22 ಆ್ಯಂಡ್ ಹಿಂದೆ ಎಲ್ಲ ಬರ್ತಾ ಇತ್ತು ಪ್ರೇಕ್ಷಕರ ಒತ್ತಾಯದ ಮೇಲೆಗೆ ಅಂತ. ಇತ್ತೀಚೆಗೆ ಹೆಂಗಾಗಿದೆ, ಪ್ರೇಕ್ಷಕರಿಗೆ ಒತ್ತಾಯ ಮಾಡೋ ಥರ ಆಗೋಗಿದೆ. ಸೊ ಏನಂತಂದರೆ ನಾವು ಈ ಸತಿ ಪ್ರೇಕ್ಷಕರಿಗೆ ಒತ್ತಾಯ ಮಾಡಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರೋ 99 ರೂಪೀಸ್ ಕಾನ್ಸೆಪ್ಟು. ಓಕೆ, ಇಟ್ಸ್ ಓಕೆ, ಮೈ ಶೋ, ಈವನ್ ಕ್ಯಾನ್ ಲೀವ್ ಬಟ್ ಐ ಕಾಂಟ್ ಲೀವ್. ಸೊ ಏನಂತಂದರೆ ಯಾರಿಗೂ ವಿದಾಯ ಹೇಳಿಲ್ಲ, ಹಂಗೆ ಎದ್ದೋದ್ರು.